ಲೋಕಸಭೆಯ ಕಲಾಪದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಲೋಕಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲ ಗಲಾಟೆಯನ್ನ ಶುರು ಮಾಡಿದೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ವಿಪಕ್ಷಗಳು ಪ್ರತಿಭಟನೆ ನಡೆಸಿರುವಂತದ್ದು ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸದನದಲ್ಲಿ ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ಇಲ್ಲಿ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿದೆ. ಲೋಕಸಭೆಯಲ್ಲಿ ಹೈ ಡ್ರಾಮಾ ನಡೆದು ಹೋಗಿರುವಂತದ್ದು ಗಮನಿಸ್ತಾ ಇದ್ವಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಏನೆಲ್ಲ ಡೆವಲಪ್ಮೆಂಟ್ಗಳು ಕಳೆದ ಒಂದು ವಾರದಲ್ಲಿ ಆಯ್ತು ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಕಲಾಪ ಇವತ್ತು ಬೆಳ್ಳಂಬೆಳಗ್ಗೆ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲ ಗಲಾಟೆ ಕೋಲಾಹಲವನ್ನೇ ಸೃಷ್ಟಿ ಮಾಡಿರುವಂತದ್ದು. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಲಾಪದಲ್ಲಿ ಸದನದಲ್ಲಿ ಅಮಿತ್ ಶಾ ಉತ್ತರ ಕೊಡಲೇಬೇಕು. ಕೇಂದ್ರ ಗೃಹ ಸಚಿವರ ಉತ್ತರಕ್ಕೆ ನಿರೀಕ್ಷೆ ಮಾಡ್ತಾ ಇದೆ ವಿಪಕ್ಷಗಳು. ಸದ್ಯ ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರಿಸಬೇಕು ಅಂತ ಪ್ರಿಯಾಂಕಾ ಗಾಂಧಿ ನೇತೃತ್ವದ ತಂಡ ಆಗ್ರಹ ಮಾಡ್ತಾ ಇದೆ. ವಿಪಕ್ಷಗಳ ತೀವ್ರ ಗದ್ದಲ ಹಿನ್ನೆಲೆಯಲ್ಲಿ ಕಲಾಪವನ್ನ ಸ್ಪೀಕರ್ ಓಂ ಬಿರ್ಲಾ ಮುಂದೂಡಿಕೆ ಮಾಡಿದ್ದಾರೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಲಾಪ ಆರಂಭವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ದೆಹಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ತಡೆ ಯಾವಾಗ, ಜೊತೆಗೆ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಯಾವಾಗ ಘೋಷಿಸ್ತೀರಾ, ಈ ಎಲ್ಲ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಮುಂದುವರೆದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವ್ರ ಮೇಲೆ ಕೇಸನ್ನ ದಾಖಲಿಸಿತು ಕೇಂದ್ರ ಸರ್ಕಾರ. ಹಾಗಾಗಿ ಇದೇ ವಿದ್ಯಾರ್ಥಿಗಳು ಅವರ ವಿರುದ್ಧ ದಾಖಲಿಸಿರುವಂತ ಕೇಸ್ FIR ಅನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಮತ್ತೆ ಪ್ರತಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ವು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ನೈತಿಕ ಹೊಣೆ ಹೊತ್ತು ಈ ಹಿಂದೆ ಇದ್ದಂತ ಮಾಜಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಆದ್ರೆ ಮುಂದಿನ ಬಾರಿ ಇರುವಂತ ಕ್ರಮ ಏನು, ಈ ಕೇಸ್ ವಾಪಸ್ ತಗೊಳ್ಳೋದು ಯಾವಾಗ, ಅಮಿತ್ ಶಾ ಈ ಕುರಿತಂತೆ ಏನ್ ಹೇಳಿಕೆ ಕೊಡ್ತಾರೆ, ಮತ್ತೊಂದು ಬೇಡಿಕೆ ಏನಂತ ಅಂದ್ರೆ CJPದು ಈಗ ಈ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಶ್ವವಾಯು ಪ್ರಯೋಗ, ಪೆಲೆಟ್ ದಾಳಿ ಎಲ್ಲವನ್ನು ಈ ಕಾನೂನು ಅಸ್ತ್ರ ತೆಗೆದು ಪ್ರಯೋಗಿಸಿದ್ರಲ್ಲ, ಸೊ ಅವರಿಗೆ ನರೇಂದ್ರ ಮೋದಿ ಅವರು ಯಾವಾಗ ಸಾರಿ ಕೇಳ್ತಾರೆ ಎಂಬ ಅರ್ಥದಲ್ಲಿ ಪ್ರೊಟೆಸ್ಟ್ ಈಗ ಕಲಾಪದಲ್ಲಿ ನಡೀತಾ ಇರುವಂತದ್ದು. ಈ ಲಾಠಿ ಚಾರ್ಜ್ ಬಗ್ಗೆ ಕೇಂದ್ರ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಪ್ರಿಯಾಂಕಾ ಗಾಂಧಿ ನೇತೃತ್ವದ ತಂಡ ಈಗ ಬಹಳ ಒಂದು ಅಪೇಕ್ಷೆ ಮಾಡ್ತಾ ಇದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಸದ್ಯ ಈ ವಿಪಕ್ಷಗಳ ತೀವ್ರ ಗದ್ದಲ ಜೋರಾಗಿದ್ರಿಂದ ಕಲಾಪ ಶುರು ಆಗೇ ಇಲ್ಲ. ಆಗ್ತಾ ಇದ್ದಂತೆ ವಿಪಕ್ಷಗಳು ಈ ಒಂದು ಅಸ್ತ್ರವನ್ನ ಎತ್ಕೊಂಡು ಕಲಾಪದಲ್ಲಿ ಗದ್ದಲ ಕೋಲಾಹಲ ಶುರು ಮಾಡಿದ್ರಿಂದ ಸ್ಪೀಕರ್ ಓಂ ಬಿರ್ಲಾ ಅವರು ಕಲಾಪವನ್ನ ಮುಂದೂಡುವಂತಹ ಪರಿಸ್ಥಿತಿ ಬೇಕಾಯಿತು. ಸೊ ಹಾಗಾಗಿ ನೀಟ್ ಪ್ರಶ್ನೆ ಪತ್ರಿಕೆಗೆ ವಿರಾಮ ಇದ್ರೂ ಕೂಡ ಅಲ್ಲಿ ಚರ್ಚೆಯಾದಂತಹ ವಿಚಾರಗಳ ಬಗ್ಗೆ ಕೇಂದ್ರ ಗೃಹ ಸಚಿವರಾಗ್ಲಿ, ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಇನ್ನೂ ಯಾವುದೇ ತರದ ಬೇಕಾದಂತ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈಗ ಪ್ರತಿಪಕ್ಷ ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಎಲ್ಲರೂ ಕೂಡ ಕಲಾಪದಲ್ಲಿ ಗದ್ದಲ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇವರ ಜೊತೆಗೆ ಪ್ರತಿಪಕ್ಷ ರಾಹುಲ್ ಗಾಂಧಿ ಇವರೆಲ್ಲ ಬೇಡಿಕೆ ಇಟ್ಟಿದ್ದೆ 3 ಅಂಶಗಳು. ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ಬೇಕು, ಸರಿ ಆಯ್ತು. ಮುಂದಿನ ಬಾರಿಯಾಗಿ ಈ ಒಂದು ಮೃತಪಟ್ಟಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಘೋಷಣೆ ಆಗ್ಬೇಕು ಅಂತ ಆಯ್ತು, ಅದು ಕೂಡ ಆಯ್ತು. ತಲಾ ಒಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಅಂತ ಆಯ್ತು. ಮುಂದುವರೆದು ಭಾಗವಾಗಿ ಈಗ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳ ವಿರುದ್ಧ ಕೇಸನ್ನ ದಾಖಲಿಸಿದ್ದೀರಾ, ಸೊ ಆ ಕೇಸ್ ಯಾವಾಗ ವಾಪಸ್ ತೆಗೆದುಕೊಳ್ತೀರಾ ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದಿದ್ರು. ಅದು ಇನ್ನೂ ಆಗೇ ಇಲ್ಲ. ಮತ್ತೊಂದ್ ಕಡೆಗೆ ನರೇಂದ್ರ ಮೋದಿ ಅವರು ಇಡೀ ವಿದ್ಯಾರ್ಥಿ ಸಂಕುಲಕ್ಕೆ ಸಾರಿಯನ್ನ ಕೇಳಬೇಕು, ಸಾರಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಯಾಕಂತಂದ್ರೆ ವಿದ್ಯಾರ್ಥಿಗಳು ಅವರ ಹಕ್ಕಿಗಾಗಿ ಬಂದು ಪ್ರೊಟೆಸ್ಟ್ ಮಾಡಿದ್ರೆ ವಿನಃ ನಿಮ್ಮ ಮನೆ ಆಸ್ತಿ ಕೇಳೋದಕ್ಕೆ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ಆಗುವಂತಹ ಲಾಭ ಕೇಳೋದಕ್ಕೆ ಬಂದಿಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳ ಕುರಿತು ನೀವು ಸಾರಿ ಕೇಳಬೇಕು, ಕೇಸನ್ನ ವಾಪಸ್ ತಗೋಬೇಕು ಎಂಬರ್ಥದಲ್ಲಿ ಕಲಾಪದಲ್ಲಿ ಗದ್ದಲ ಜೋರಾಗ್ತಾ ಇದ್ದಂತೆ ಇಲ್ಲಿ ಅಮಿತ್ ಶಾ ಆಗ್ಲಿ, ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಯಾವುದೇ ವಿಚಾರವನ್ನ ಹೇಳದೆ ಕಲಾಪದಲ್ಲಿ ಸುಮ್ಮನೆ ಕೂತಿರೋದ್ರಿಂದ ಓಂ ಬಿರ್ಲಾ ಅವರು ಬೇರೆ ದಾರಿ ತೋಚದೆ, ಯಾವ ಮುಂದೆ ದಾರಿಯೂ ಇಲ್ಲದೆ ಕಲಾಪವನ್ನು ಮುಂದೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಲಾಪ ಆರಂಭ ಆಗುತ್ತೆ. ಸೊ ಆ ಮುಂದುವರೆದ ಭಾಗದ ಕಲಾಪದಲ್ಲಿ ಯಾವ ವಿಚಾರಗಳ ಕುರಿತಂತೆ ಚರ್ಚೆ ಮಾಡ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಈ ಲಾಠಿ ಚಾರ್ಜ್ ಜೊತೆಗೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾರಾ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ಷಮೆಯನ್ನ ಯಾಚಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಎಲ್ಲರ ಚಿತ್ತ ಈಗ ಕಲಾಪದ ಮೇಲೆ ಇರುವಂತದ್ದು.
ಕಲಾಪ ಹೆಂಗ್ ಮುಂದುವರಿಯುತ್ತೆ ಇದನ್ನ ರಾಹುಲ್ ಗಾಂಧಿ ಅವರು ಈಗ ಹೇಳಿಕೆಯಲ್ಲಿ ನೀಟ್ ಏನೋ ಕೊನೆಯಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಅವರ ಬೇಡಿಕೆಗಳು ಇನ್ನು ಈಡೇರಿಲ್ಲ. ಹಾಗಾಗಿ ಕಲಾಪದಲ್ಲಿ ಮತ್ತೆ ಯಾವ ತರ ಗದ್ದಲ ಕೋಲಾಹಲ ಸೃಷ್ಟಿ ಮಾಡ್ತಾರೆ, ಅಮಿತ್ ಶಾ ಈ ಲಾಠಿ ಚಾರ್ಜಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.